ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಬುಕ್ಸ್ ಕಲೆಕ್ಷನನ್ನು ಮಾಡ್ತಾಯಿದ್ದೀನಿ. ಸೊ ಅಂದರೆ ನನ್ನ ಹತ್ರ ಯಾವ ಬುಕ್ಸ್ ಇದ್ದಾವೆ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಿಗಾಯಿತು ಅಥವಾ ಹಾಗೆ ಸುಮ್ಮನೆ ಓದೋದಕ್ಕೆ ಅಂತ ಇರುವ ಒಂದು ಬುಕ್ಸ್ ಯಾವಿದ್ದಾವ ಅಂತ ಹೇಳಿ ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಫಸ್ಟ್ ಬುಕ್ ಬಂದ್ಬಿಟ್ಟು ಈ ಬುಕ್ ಭೂಗೋಳ ಸಂಜೀವಿನಿ. ಸೊ ಈ ಬುಕ್ಕನ್ನು ಶರಣಯ್ಯ ಭಂಡಾರಿಮಠ್ ಅವರು ಬರೆದಿರೋದು. ಸೊ ಇದು ಭೂಗೋಳ ವಿಷಯಕ್ಕೆ ಸಂಬಂಧಪಟ್ಟಿದೆ. ಈ ಬುಕ್ಕು ಎಲ್ಲ ಎಕ್ಸಾಮ್ಸ್ಗೆ ಕೂಡ ಯೂಸ್ ಆಗುತ್ತೆ. PDO, SDA, FDA, ಬ್ಯಾಂಕಿಂಗ್ ಎಕ್ಸಾಮ್ಸ್, ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಈ ಬುಕ್ ಯೂಸ್ ಆಗುತ್ತೆ. ಮತ್ತು ಎಲ್ಲನೂ ಕೂಡ ವಿಷಯ ಎಕ್ಸ್ಪ್ಲನೇಷನ್ ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ, ಬೇಗ ಅರ್ಥ ಕೂಡ ಆಗುತ್ತೆ. ನಾನು ಕೂಡ ಓದಿದ್ದೀನಿ, ಹಾಗಾಗಿ ಹೇಳಕತ್ತೀನಿ. ಸೊ ತುಂಬ ನೀಟಾಗಿ ಎಕ್ಸ್ಪ್ಲನೇಷನ್ ಇದೆ. ಒಂದು ಸಲ ನೋಡಿರಿ, ಟ್ರೈ ಮಾಡಿ ಓದಿ ನೋಡಿರಿ. ಸೊ ನೆಕ್ಸ್ಟ್ ಬುಕ್, ಸೊ ಈ ಬುಕ್ ಕೆರಿಯರ್ ಪ್ಲ್ಯಾನಿಂಗ್ ಆ್ಯಂಡ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳಿ. ಸೊ ಈ ಬುಕ್ಕು ಇಂಗ್ಲೀಷ್ ಬುಕ್ಕು. ಸೊ ಇದರಲ್ಲಿ ಏನಿಲ್ಲ, ನಮ್ಮ ಒಂದು ಕೆರಿಯರನ್ನು ಯಾವ ರೀತಿ ಪ್ಲ್ಯಾನ್ ಮಾಡೋದು ಮತ್ತು ಪರ್ಸ್ನಾಲಿಟಿ ಡೆವಲಪ್ಮೆಂಟನ್ನು ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಳೋದು, ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ಕೊಳ್ಳೋದಾಗಿರ್ಬೋದು, ಕೆಲವೊಂದು ಟಿಪ್ಸನ್ನು ಇದರಲ್ಲಿ ಹೇಳಿದ್ದಾರೆ. ಈ ಬುಕ್ ಕೂಡ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಒನ್ ಭಾರತ ಇತಿಹಾಸ. ಸೊ ಈ ಬುಕ್ಕು ಹುಸೇನಪ್ಪ ನಾಯಕ್ ಅವರು ಬರೆದಿರೋದು. ಸೊ ಇಂಡಿಯನ್ ಹಿಸ್ಟ್ರಿ ಅಂತ ಹೇಳಿ. ಸೊ ಈ ಬುಕ್ ಕೂಡ ಎಲ್ಲ ಎಕ್ಸ್ಪ್ಲನೇಷನ್ ಅದೆಲ್ಲ ನೀಟಾಗ್ಯದ. ಮತ್ತು ಹಿಂದೆ ಕ್ವಶನ್ಸ್ ಕೂಡ ಕೊಟ್ಟಿದ್ದಾರೆ, ಅಂದರೆ ಯಾವ್ಯಾವ ಎಕ್ಸಾಮ್ಸಿಗೆ ಯಾವ ಕ್ವಶನ್ಸ್ ಬಂದಿದ್ದಾವೆ ಹಿಸ್ಟ್ರಿ ಒಳಗೆ ಅನ್ನೋದ್ರ ಕುರಿತು ಕೂಡ ಇದೆ. ಸೊ ಇದು ಓಕೆ. ಸೊ ನೆಕ್ಸ್ಟ್ ಒನ್ ಇದು SDA ಅಂತೇಳಿ, ಸುಮ್ಮನೆ ಅಂದರೆ ಕ್ವಶನ್ ಪೇಪರ್ದು ಹಾಗೆ ಸುಮ್ಮನೆ ತರಿಸಿದ್ದೆ. ಇದು ಎಲ್ಲ ಕ್ವಶನ್ ಪೇಪರ್ದು ಕೂಡ ಒಂದು ಲಿಸ್ಟಲ್ಲಿದೆ. ಸೊ ನೆಕ್ಸ್ಟ್ ಒನ್ ಭಗವದ್ಗೀತಾ ಯಥಾರೂಪ. ಸೊ ಇದು ಭಗವದ್ಗೀತೆ. ಸೊ ಭಗವದ್ಗೀತಾ, ಸೊ ನಾನಿನ್ನೂ ಓದಬೇಕು. ನೀವು ಯಾರಾದರೂ ಭಗವದ್ಗೀತೆನ ಓದಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಬುಕ್ ತುಂಬ ಚೆನ್ನಾಗಿದೆ. ಭಗವದ್ಗೀತೆನ ಎಲ್ಲರೂ ಕೂಡ ಓದಬೇಕು. ಒಂದು ಸಲ ನೀವು ಕೂಡ ಓದಿ ತಿಳ್ಕೊಳ್ಳಿ, ನಾನು ಇನ್ನೂ ಓದೋದಿದೆ. ಸೊ ನೆಕ್ಸ್ಟ್ ಒನ್ PSI PC ಅಂತೇಳಿ. ಸೊ ಈ ಬುಕ್ಕು ಸುಮ್ಮನೆ ಇದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಅಂತ ತೊಗೊಂಡಿದ್ದೆ. ಎಲ್ಲ ಆಲ್ ಸಬ್ಜೆಕ್ಟು ಕೂಡ ಇದ್ರಾಗದ. ಸೊ ನೆಕ್ಸ್ಟ್ ಒನ್ ಸಾಮಾನ್ಯ ಕನ್ನಡ. ಈ ಬುಕ್ ಬರೆದಿದ್ದು KM ಸುರೇಶ್ ಅವರು ಬರೆದಿರೋದು. ಸೊ ಇದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಒಂದು ಕನ್ನಡ ಗ್ರಾಮರ್ಗೆ ಇದು ಯೂಸ್ ಆಗುತ್ತೆ. ಇದರಲ್ಲೂ ಕೂಡ ಕನ್ನಡಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ಇಲ್ಲಿ ಅಳವಡಿಸಲಾಗಿದೆ. ಸೊ ನೆಕ್ಸ್ಟ್ ಭಾರತದ ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಈ ಬುಕ್ ಬರೆದವರು ಕೂಡ KM ಸುರೇಶ್ ಅವರು. ಸೊ ಸಂವಿಧಾನಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ಈ ಬುಕ್ಕಲ್ಲಿ ನೀಟಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಸೊ ಈ ಬುಕ್ಕನ್ನು ಒಂದು ಸಲ ಓದಿದರೆ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಇದು ಸೈನ್ಸ್, ನಿತ್ಯ ಜೀವನದ ವಿಜ್ಞಾನ ಮತ್ತು ಅನ್ವಯಿಕ ವಿಜ್ಞಾನ ಅಂತೇಳಿ, ಅಪ್ಲೈಡ್ ಸೈನ್ಸ್. ಸೊ ಈ ಬುಕ್ ಬರೆದವರು ಕೂಡ KM ಸುರೇಶ್ ಅವರು. ಸೊ ನನ್ನ ಹತ್ರ ಜಾಸ್ತಿ ಅವ್ರ ಬುಕ್ಸೇ ಇದ್ದಾವೆ, ಯಾಕಂದರೆ ಅವ್ರದ್ದು ಬೇಗ ಅರ್ಥ ಆಗುತ್ತೆ ಅಂತೇಳಿ ಅವ್ರ ಬುಕ್ಕನ್ನೇ ನಾನು ರೆಫರ್ ಮಾಡಿದ್ದೀನಿ. ನೀವು ಕೂಡ ಒಂದು ಸಲ ಓದಿ ನೋಡಿರಿ, ಇಷ್ಟ ಆದ್ರೆ ಅದನ್ನು ಪರ್ಚೇಸ್ ಕೂಡ ಮಾಡ್ಕೋಬೋದು. ಓಕೆ. ಸೊ ನೆಕ್ಸ್ಟು ಇದೊಂದು ಡೈನಾಮಿಕ್ ಪಾಕೆಟ್ ಅಂತ ಡಿಕ್ಷನರಿ, ಸುಮ್ಮನೆ ಹಾಗೆ. ಸೊ ಕ್ಯಾಬುಲರಿನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಡಿಕ್ಷನರಿನ ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಒನ್ನು ಇಂಗ್ಲೀಷ್ ಗ್ರಾಮರ್ ಬುಕ್. ಇದು ಇಂಗ್ಲೀಷ್ ಸ್ಪೀಕಿಂಗ್ ಪ್ರಾಕ್ಟಿಕಲ್ ಬುಕ್. ಸೊ ಇದರಲ್ಲಿ ಆಲ್ ಟೆನ್ಸಸ್ ಇದ್ದಾವೆ ಮತ್ತು ಇಂಗ್ಲೀಷ್ ಆಲ್ ಗ್ರಾಮರ್ ಇನ್ಕ್ಲೂಡ್ ಆಗಿದೆ.
ಸೊ ನೆಕ್ಸ್ಟ್ ಒನ್ನು ಸಟಿಕಾ ವ್ರತರತ್ನಮಾಲಾ. ಸೊ ಈ ಬುಕ್ಕು ಒಂದು ಪೂಜೆಗೆ ಸಂಬಂಧಪಟ್ಟ ಬುಕ್ ಆಗಿದೆ. ಸೊ ಅಂದರೆ ಈ ಬುಕ್ಕಲ್ಲಿ ಎಲ್ಲ ವ್ರತಗಳದ್ದ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಟ್ಟಾರೆ. ಯಾವ್ಯಾವ ವ್ರತ ಏನಕ್ಕೆ ಮಾಡಬೇಕು ಅದರ ಒಂದು ವಿಷಯದ ಕುರಿತು ಈ ಪುಸ್ತಕದಲ್ಲಿ ಮಾಹಿತಿ ಇದೆ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಒನ್ನು ಪುರಂದರದಾಸರ ಪದಗಳು. ಸೊ ಈ ಬುಕ್ಕಲ್ಲಿ ದಾಸರ ಪದಗಳೇ ಇದ್ದಾವೆ, ದಾಸರ ಹಾಡುಗಳು ಇರೋದು. ಸೊ ನೆಕ್ಸ್ಟ್ ಒನ್ನು ಫೈನಾನ್ಷಿಯಲ್ ಅಕೌಂಟಿಂಗು. ಸೊ ಇದು ಅಕೌಂಟಿಂಗ್ ಸಂಬಂಧಪಟ್ಟ ಬುಕ್ಕು, ಅಂದರೆ ನಮ್ಮ BComಲ್ಲಿ ಒಂದು ಸಬ್ಜೆಕ್ಟ್ ಆಗಿತ್ತಿದ್ದು. ಓಕೆ, ಸೊ ಲಾಸ್ಟ್ ಚಾಣಕ್ಯ ಕಣಜ ಅಂತೇಳಿ ಜನರಲ್ ನಾಲೆಜ್, ಅಂದರೆ ಆಲ್ ಸಬ್ಜೆಕ್ಟಿಂದು ಇರೋದು ಈ ಬುಕ್ಕಲ್ಲಿ. ಸೊ ಇದಾಗಿತ್ತು ನನ್ನ ಒಂದು ಬುಕ್ಸ್ ಕಲೆಕ್ಷನ್ನು. ಸೊ ಆದರೆ ನಾನು ಇವಾಗ ರೀಸೆಂಟಾಗಿ ಯಾವ ಬುಕ್ಸನ್ನು ಕೂಡ ಪರ್ಚೇಸ್ ಮಾಡಿಲ್ಲ. ಇವೆಲ್ಲ ಮೊದಲು ತೊಗೊಂಡಂಥ ಬುಕ್ಸೇ. ಸೊ ನೀವು ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಾ ಇದ್ದರೆ ಇದರಲ್ಲಿ ನಿಮ್ಗೆ ಯಾವ ಬುಕ್ಕ ನಿಮ್ಮ ಹತ್ರ ಇದೆ, ನಿಮ್ಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಥ್ಯಾಂಕ್ ಯು.